ಏನ್ ಸಂಬಂಧಪಟ್ಟ ಅಧಿಕಾರಿಗಳು ಅದಾರಲ್ಲ ಯಾರು ಇಷ್ಟ ಕಟ್ಟಂಗಿಲ್ಲ. ಆಮೇಲೆ ಎಲ್ಲ ಕಾರ್ಪೊರೇಷನ್ ಕಂಪ್ಲೇಂಟ್ ಮಾಡೋ ಎಲ್ಲರೂ ಮಾಡಿದ್ವಿ. ಇವರು ನಮ್ಮ ಸ್ವಂತ ಖರ್ಚಲ್ಲೇ ಮಾಡ್ತಾ ಇದ್ದೀವಿ. ಇವರು ವಯಸ್ಸಾದವರು, ಆಮೇಲೆ ಮಿಡಲ್ ಇದ್ದವರು, ಆಮೇಲೆ ಸಣ್ಣ ಹುಡುಗರು ಬಹಳ ಮಂದಿ. ನಮಸ್ಕಾರ ಸ್ನೇಹಿತರೆ, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಸಾರ್ವಜನಿಕರೇ ಒಂದು ರಸ್ತೆಯ ಕಾಮಗಾರಿಯನ್ನು ಮಾಡ್ತಾ ಇರುವುದು ನಿಮ್ ಕಣ್ಣಿಗೆ ಕಾಣ್ತಾ ಇದೆ. ಈ ರಸ್ತೆ ಎಲ್ಲಿ ಬರ್ತದೆ? ಹುಬ್ಬಳ್ಳಿಯ PB ರಸ್ತೆಯಲ್ಲಿ ಬರ್ತಾ ಇದೆ. ಈ ಒಂದು ರಸ್ತೆ ಮಧ್ಯದಲ್ಲಿ ಫ್ಲೇವರ್ಸ್ ಗಳು ಸರಿಯಾಗಿ ಜೋಡಣೆ ಆಗಿಲ್ಲ. ಈ ಒಂದು ರಸ್ತೆ ಬದಿಯಿಂದ ಆ ರಸ್ತೆ ಬದಿಗೆ ದ್ವಿಚಕ್ರ ವಾಹನಗಳೇನಾದ್ರೂ ದಾಟಬೇಕಾದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡು ದಾಟಬೇಕಾಗ್ತದೆ. ಯಾಕಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ದ್ವಿಚಕ್ರ ವಾಹನಗಳು ಎಷ್ಟು ದಿನ ಏನಿಲ್ಲ ಅಂದ್ರು ಒಂದು 10 ರಿಂದ 12 ದ್ವಿಚಕ್ರ ವಾಹನಗಳು ಬೀಳುತ್ತವೆ. ವಾಹನದ ಸವಾರರು ಬೀಳುತ್ತಿರುವುದನ್ನು ಕಂಡಂತ ಇಲ್ಲಿಯ ಸಾರ್ವಜನಿಕರು ಕಾರ್ಪೊರೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಅದೇ ರೀತಿಯಲ್ಲಿ ಶಾಸಕರಿಗೆ, ಕಾರ್ಪೊರೇಟರ್ಗಳಿಗೆ ಕಂಪ್ಲೇಂಟ್ ಕೊಟ್ಟರು ಸಹ, ದೂರನ್ನು ಕೊಟ್ಟರು ಸಹ ಯಾವುದೇ ತರಹದ ಕಾಮಗಾರಿಯನ್ನು ಮಾಡಿಲ್ಲ. ಹೀಗಾಗಿ ದ್ವಿಚಕ್ರ ವಾಹನ ಸವಾರರು ಇಲ್ಲಿಂದ ಬಿದ್ದು ತಮ್ಮ ಪ್ರಾಣಗಳನ್ನು ಕಳೆದುಕೊಳ್ಳಬಾರದಂತೆ ಇಲ್ಲಿಯ ಸಾರ್ವಜನಿಕರು ಹಾಗೂ ಕ್ಲಾಸಿಕ್ ಟೈರ್ ಎಂಬಂತ ಒಂದು ಅಂಗಡಿಯವರು ತಮ್ಮ ಸ್ವಂತ ಹಣವನ್ನು ಕೊಟ್ಟು ಈ ಒಂದು ರಸ್ತೆಯ ಮಧ್ಯದಲ್ಲಿರುವಂತ ಫ್ಲೇವರ್ಸ್ ಅನ್ನು ಸರಿ ಮಾಡಿಸ್ತಾ ಇದ್ದಾರೆ. ನೀವೇ ಇಲ್ಲಿಯ ನಿವಾಸಿಗಳು ಏನ್ ಹೇಳ್ತಾರೆ ನೀವೇನ್ ಹೇಳಿ. ಯಾಕ್ರಿ ಈ ರೋಡಿನ ಕಾಂಟ್ರಾಕ್ಟ್ ಎಲ್ಲ ನೀವೇ ಇಡುತ್ತೀರೋ ಹೆಂಗ್ ಸರ್? ನೋಡೋದೇನಿಲ್ರಿ, ನೆಕ್ಸ್ಟ್ 108 ಮಂದಿ ಬಿದ್ದಾರ. ಇಲ್ಲೇನ್ ಸಂಬಂಧಪಟ್ಟ ಅಧಿಕಾರಿಗಳು ಅದಾರಲ್ಲ ಯಾರು ಇಷ್ಟ ಕಟ್ಟಂಗಿಲ್ಲ. ಆಮೇಲೆ ಎಲ್ಲ ಕಾರ್ಪೊರೇಷನ್ ಕಂಪ್ಲೇಂಟ್ ಮಾಡೋ ಎಲ್ಲರೂ ಮಾಡಿದ್ವಿ. ನೋಡ್ಲಾರ್ದ ಎಷ್ಟೋ ಮಂದಿಗೆ ನೋಡ್ಲಾರ್ದ ನಾವು ನಮ್ ಸ್ವಂತ ಪ್ಲಾಸ್ಟಿಕ್ ಟೈರ್ ಪಾರ್ಕ್ ಅವರು ಅಮೌಂಟ್ ಹಾಕಿ ನಮ್ಗೆಲ್ಲ ನಿಲ್ಲಿಸ್ ಮಾಡ್ಲಿಕ್ಕತ್ತಾರ. ಅವರು ಏನ್ ಸಂಬಂಧಪಟ್ಟ ಅಧಿಕಾರಿ ಯಾರು ಲಕ್ಷ್ಯ ಮಾಡಾಕತ್ತಿಲ್ಲ. ಆಮೇಲೆ ಕಾರ್ಪೊರೇಷನ್ ದವ್ರು ಬರಾಕತ್ತಿಲ್ಲ. ಈಗ ಸಂಬಂಧಪಟ್ಟ ಕಾರ್ಪೊರೇಟರ್ ನೋಡಿಲ್ಲ ಇವತ್ತಿನವರೆಗೂ ಬಿಟ್ಟಿದ್ದು. ಯಾಕೆ ಅವ್ರ ಕಣ್ಣಿಟ್ಟ ಅರಿವಿ ಅಂತೇಳಿ ನಾವು ಮಾಡ್ಲಿಕ್ಕೆ ಹುಬ್ಳ್ಯಾಗ ಯಾವ್ದು ರೋಡ್ ಸರಿ ಇಲ್ಲ. ವ್ಯವಸ್ಥೆ ಬೇರೆ, ರೋಡೇ ಬೇರೆ. ಎಲ್ಲ ಓಣಿನಿಂದ ಹಿಡಿದು ರೋಡ್ ಹಿಡಿದು ಎಲ್ಲಾ ಕಡೆ ಎದಕ್ ಹಿಂಗ್ ಮಾಡಿದ್ರೆ ಗೊತ್ತಿಲ್ಲ. ಇದು ಸ್ಮಾರ್ಟ್ ಸಿಟಿಯೋ ಯಾವ ಸಿಟಿ ಗೊತ್ತಿಲ್ಲ. ರೋಡ್ ಮಾಡಿ ಅಷ್ಟೇ ಒಂದ್ 10 ವರ್ಷ ಅದು 20 ವರ್ಷ ಆಗೈತ್ರಿ. 20 ವರ್ಷ ಎಲ್ಲಿರಿ? ಈಗ 4 ರಿಂದ 5 ವರ್ಷ ಆಗಿದೆ. 4 ರಿಂದ 5 ವರ್ಷ ಆಗಿರ್ಬೇಕಿದೆ. ಮತ್ತೆ ಇಷ್ಟು ವರ್ಷದಿಂದ ಏನ್ ಮಾಡಂತಿದ್ರಿ ನೀವೆಲ್ಲ? ಏನ್ ಮಾಡೋದು? ಸಂಬಂಧಪಟ್ಟ ಪೇಪರ್ನಾಗ ಕೊಟ್ಟೇವಿ, ಸಂಬಂಧಪಟ್ಟ ಅಧಿಕಾರಿಗೆ ಹೇಳೇವಿ. ನಾವು ನೋಡಾಕತ್ತಿಲ್ಲ, ಗಮನ ಹಚ್ಚಿಲ್ಲ ಅಂದಂಗ ತಹಸೀಲ್ದಾರ್ ಅವ್ರ ನಮ್ಗೆಲ್ಲ ಹೆಲ್ಪ್ ಮಾಡಿದ್ರು. ಅದರಿಂದ ನಾವು ಇದು ಮಾಡಾಕತ್ತೇವಿ. ಸರ್, ಈಗ ನೀವು ಇಲ್ಲಿ ರೋಡ್ದಾಗ ಎಲ್ಲ ಫ್ಲೇವರ್ಸ್ ಸಿಮೆಂಟ್ ಹಾಕ್ಸಿರಲ್ಲ, ಇದೇನು ಗೌರ್ಮೆಂಟ್ ಏನು ಕೊಟ್ಟಿತ್ತು ಅಥವಾ ಕೈಲಿ ಹಾಕಿ ಮಾಡ್ತಾರೆ? ಇದು ನಮ್ಮ ಸ್ವಂತ ಖರ್ಚಲ್ಲೇ ಮಾಡ್ತಾ ಇದ್ದೀವಿ. ಮಾಡ್ತಾ ಇರ್ತೀವಿ. ಇವರು ವಯಸ್ಸಾದವರು, ಆಮೇಲೆ ಮಿಡಲ್ ಇದ್ದವರು, ಆಮೇಲೆ ಸಣ್ಣ ಹುಡುಗರು ಬಹಳ ಮಂದಿ ಬಿದ್ದು ನಡ ಮುರ್ಕೋದು, ಕೈ ಕಾಲು ಮುರ್ಕೋದು ಎಲ್ಲ ಆಗಿದ್ದಾವೆ. ಇನ್ಸಿಡೆನ್ಸ್ ನೋಡಿ ಡೈಲಿ ಒಂದು 3-4 ಇವು ಆಗ್ತವೆ. ಮತ್ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ರೆ ಯಾರು ಬಂದು ಇನ್ನು ಮಟ್ಟ ಮಾಡಿಲ್ಲ ಇದ್ದಾರೆ. ಆಮೇಲೆ ಪೇಪರ್ನಲ್ಲಿ ಹಾಕ್ಸಿದ್ದೇವೆ, ಅಂದ್ರೂ ಇದ್ರ ಬಗ್ಗೆ ಏನು ಕೇರ್ ತಗೊಂಡಿಲ್ಲ. ಅದರ ಸಂಬಂಧ ನಮ್ಮ ಈ ರಾಯಲ್ ಟೈರ್ಸ್ ಅಂತಂದವರು ತಮ್ಮ ಸ್ವಂತ ಖರ್ಚಿನಲ್ಲಿ, ಕ್ಲಾಸಿಕ್ ಟೈರ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಇದನ್ನು ಮಾಡಿಸ್ತಿದ್ದಾರೆ. ಆಯ್ತಾ?